ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಮನೆಯಲ್ಲಿ ಇಂದೂ ಕೂಡ ಐಟಿ ಶೋಧ ಕಾರ್ಯ ಮುಂದುವರಿಯಿತು. ಬೆಳಗ್ಗಿನಿಂದ ಐಟಿ ಅಧಿಕಾರಿಗಳ ತಂಡ ದಾಖಲೆ ಪರಿಶೀಲನೆಯಲ್ಲಿ ತೊಡಗಿತು. ಕಂಪ್ಯೂಟರ್, ಹಾರ್ಡ್ ಡಿಸ್ಕ್ನಲ್ಲಿದ್ದ ಮಾಹಿತಿಗಳನ್ನ ಐಟಿ ಅಧಿಕಾರಿಗಳು ಕಲೆ ಹಾಕಿದ್ರು. ನಿನ್ನೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಬಳಿ ಇರೋ ಚಿನ್ನಾಭರಣಗಳ ಬಗ್ಗೆ ಮಾಹಿತಿ ಪಡೆದಿದ್ರು. ಇಂದು ಗೀತಾರಿಂದ ಅಧಿಕಾರಿಗಳು ಬ್ಯಾಂಕ್ ಅಕೌಂಟ್ಸ್ಗೆ ಸಂಬಂಧಿಸಿದ ಮಾಹಿತಿ ಪಡೆದಿದ್ದಾರೆ. ನಟ ಶಿವರಾಜ್ ಕುಮಾರ್ ಮನೆ ಮೇಲೆ ಐಟಿ ದಾಳಿ ಹಿನ್ನೆಲೆ ಶಿವಣ್ಣ ಮನೆ ಮುಂದೆ ನೂರಾರು ಅಭಿಮಾನಿಗಳು ಜಮಾಯಿಸಿದ್ರು. ಶಿವರಾಜ್ ಕುಮಾರನ್ನ ನೋಡ್ಲೇಬೇಕು ಅಂತ ಪಟ್ಟು ಹಿಡಿದಿದ್ರು. 2 ದಿನ ಮನೆ ವಾಸದಿಂದ ಶಿವಣ್ಣನ ಮುಕ್ತ ಮಾಡಿ ಅಂತ ಮನೆ ಮುಂದೆ ಕುಳಿತು ಘೋಷಣೆ ಕೂಗಿದ್ರು. ಬಳಿಕ ಎಚ್ಚೆತ್ತ ಪೊಲೀಸರು ಅಭಿಮಾನಿಗಳನ್ನ ಅಲ್ಲಿಂದ ಕಳುಹಿಸಿದ್ರು. ಐಟಿ ದಾಳಿಗೊಳಗಾಗಿರುವ ನಟ ಯಶ್ ಐಟಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ರು ಎನ್ನಲಾಗಿದೆ. ನನ್ನ ವೈಯಕ್ತಿಕ ಮಾಹಿತಿಗಳೆಲ್ಲ ಹೊರ ಹೋಗ್ತಿದೆ, ಇಲ್ಲಿಂದ ಮಾಹಿತಿ ಲೀಕ್ ಆಗ್ತಿರೋದು ಹೇಗೆ ಅಂತ ಐಟಿ ಅಧಿಕಾರಿಗಳನ್ನ ಯಶ್ ಪ್ರಶ್ನಿಸಿದ್ರಂತೆ. ನನ್ನ ಆಸ್ತಿ ಸಾಲದ ವಿಚಾರಗಳೆಲ್ಲ ಮಾಧ್ಯಮಗಳಲ್ಲಿ ಬರ್ತಿದೆ. ನಿಮ್ಮಲ್ಲೇ ಯಾರೋ ಮಾಹಿತಿಯನ್ನ ಸೋರಿಕೆ ಮಾಡ್ತಿದ್ದೀರಿ. ನಾನು ಎಲ್ಲೆಲ್ಲಿ ಆಸ್ತಿ ಹೊಂದಿದ್ದೇನೆ ಎಂಬುದನ್ನ ಬಹಿರಂಗ ಪಡಿಸ್ತಿರೋದು ಯಾಕೆ ಅಂತ ಯಶ್ ಅಧಿಕಾರಿಗಳ ವಿರುದ್ಧ ಸಿಡಿಮಿಡಿಗೊಂಡರು ಎನ್ನಲಾಗಿದೆ. ನಟ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮನೆಯಲ್ಲಿ ಪರಿಶೀಲನೆ ವೇಳೆ ಐಟಿ ಅಧಿಕಾರಿಗಳಿಗೆ ನೂರಾರು ಕೋಟಿಯ ಹೂಡಿಕೆ ಪತ್ರಗಳು ಲಭ್ಯವಾಗಿದೆ. ರಾಕ್ಲೈನ್ ತಮ್ಮ ಹೆಸರಲ್ಲಿ ಮಾತ್ರವಲ್ಲದೆ ಅವರ ಪತ್ನಿ ಪುಷ್ಪಕುಮಾರಿ ಹಾಗೂ ಪುತ್ರನ ಹೆಸರಲ್ಲಿಯೂ ಹೂಡಿಕೆ ಮಾಡಿರುವುದು ದಾಳಿ ವೇಳೆ ಬಯಲಾಗಿದೆ. ಸತತ 1 ಗಂಟೆಗೂ ಹೆಚ್ಚು ಕಾಲ ಹೂಡಿಕೆಗೆ ಸಂಬಂಧಿಸಿದ ದಾಖಲೆಗಳನ್ನು ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಈ ಬಗ್ಗೆ ರಾಕ್ಲೈನ್ ಪತ್ನಿ ಪುಷ್ಪಕುಮಾರಿಗೆ ಮಹಿಳಾ ಐಟಿ ಅಧಿಕಾರಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಎನ್ನಲಾಗಿದೆ. ನಟರ ಮನೆಗಳ ಮೇಲೆ ಐಟಿ ದಾಳಿ ದುರುದ್ದೇಶದಿಂದ ಕೂಡಿದೆ ಅನಿಸುತ್ತಿದೆ ಅಂತ ಕೃಷಿ ಸಚಿವ ಶಿವಶಂಕರ ರೆಡ್ಡಿ ಅಭಿಪ್ರಾಯಪಟ್ಟಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಸ್ಯಾಂಡಲ್ವುಡ್ ಖ್ಯಾತ ನಟರ ಮನೆ ಮೇಲೆ ನಡೆದ ಏಕಾಏಕಿ ಐಟಿ ದಾಳಿ ಆಶ್ಚರ್ಯ ಮೂಡಿಸಿದೆ. ಯಾವತ್ತೂ ಇಂತಹ ದಾಳಿ ಆಗಿರಲಿಲ್ಲ. ಈ ದಾಳಿ ಯಾಕೆ ಆಯಿತು ಅಂತ ಅರ್ಥವಾಗಿಲ್ಲ ಅಂತ ಹೇಳಿದ್ರು. ಸಿದ್ಧಗಂಗಾ ಶ್ರೀಗಳಿಗೆ ಮಠದಲ್ಲಿ ನೀಡುತ್ತಿದ್ದ ಚಿಕಿತ್ಸೆ ಆಸ್ಪತ್ರೆಯಲ್ಲೂ ಮುಂದುವರೆದಿದೆ. ಶ್ರೀಗಳ ಆರೋಗ್ಯದಲ್ಲಿ ಈಗ ಸ್ಥಿರತೆ ಇದೆ ಅಂತ ಸಿದ್ಧಗಂಗಾ ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ತಿಳಿಸಿದ್ದಾರೆ. ಶ್ರೀಗಳ ಆರೋಗ್ಯದಲ್ಲಿ ಯಾವುದೇ ಏರುಪೇರು ಇಲ್ಲ. ಪ್ರೋಟೀನ್ ಅಂಶ ಚೇತರಿಕೆ ಆಗ್ತಿಲ್ಲ. ಹಾಗಾಗಿ ಇನ್ನೂ ಹೆಚ್ಚಿನ ಚಿಕಿತ್ಸೆ ಕೊಟ್ಟು ಪ್ರೋಟೀನ್ ಹೆಚ್ಚಿಸಬೇಕಿದೆ. ಶ್ವಾಸಕೋಶದಲ್ಲಿ ಸೇರಿದ ನೀರು ಕಡಿಮೆಯಾಗಿದೆ. ಶ್ರೀಗಳು ಈಗ ದ್ರವ ರೂಪದ ಆಹಾರ ಸ್ವೀಕರಿಸುತ್ತಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ನರೇಂದ್ರ ಮೋದಿ ಓರ್ವ ನೀತಿಗೆಟ್ಟ ಪ್ರಧಾನಿ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಿನೇಶ್, ಪ್ರಧಾನಿ ಮೋದಿ ಸುಳ್ಳಿನ ಸರದಾರ, ಸುಳ್ಳು ಹೇಳಿಕೊಂಡೇ ದೇಶಾದ್ಯಂತ ತಿರುಗಾಡ್ತಿದ್ದಾರೆ ಅಂತ ಹಂಗಿಸಿದ್ದಾರೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಯಾವುದೇ ಭರವಸೆಗಳನ್ನು ಇಂದಿಗೂ ಈಡೇರಿಸಿಲ್ಲ. ದೇಶದ ರೈತರಿಗೆ ಕೇಂದ್ರ ಸರ್ಕಾರದ ಕೊಡುಗೆ ಏನು ಅಂತ ಪ್ರಧಾನಿ ಮೋದಿಯನ್ನ ಪ್ರಶ್ನಿಸಿದ್ದಾರೆ. ಶಬರಿಮಲೆ ದೇವಸ್ಥಾನಕ್ಕೆ ಮಹಿಳೆಯರು ಪ್ರವೇಶ ಪಡೆದ ಬೆನ್ನಲ್ಲೇ ಕೇರಳದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಮೊನ್ನೆ ನಡೆದ ಪ್ರತಿಭಟನೆಯಲ್ಲಿ ಅಪಾರ ಪ್ರಮಾಣದ ಸಾರ್ವಜನಿಕ ಆಸ್ತಿಗೆ ಹಾನಿಯಾಗಿದೆ. ಇದನ್ನ ತಡೆಗಟ್ಟುವ ಉದ್ದೇಶದಿಂದ ಕೇರಳದ ಕೆಎಸ್ಆರ್ಟಿಸಿ ಸಿಬ್ಬಂದಿ ಬಸ್ಗಳಿಗೆ ತೊಂದರೆ ನೀಡಬೇಡಿ ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ತಮ್ಮ ಬಸ್ ಮುಂದೆ ಈ ಬಸ್ಗೆ ಹಾನಿ ಮಾಡಿದರೆ ಸರ್ಕಾರಕ್ಕೆ ನಷ್ಟವಿಲ್ಲ, ಬಸ್ಗೆ ಮಾತ್ರ ಹಾನಿಯಾಗಲಿದೆ ಅನ್ನೋ ಸಂದೇಶವನ್ನ ಅಂಟಿಸಿ ಜಾಗೃತಿ ಮೂಡಿಸಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಲಿ ಅಂತ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಹೇಳಿದ್ರು. ಆದ್ರೆ ಮಂದಿರ ವಿಷಯವೇ ನಮ್ಮ ಪ್ರಮುಖ ವಿಷಯವಲ್ಲ. ಲೋಕಸಭಾ ಚುನಾವಣೆಗೆ ಇದನ್ನೇ ಅಜೆಂಡಾ ಮಾಡಿಕೊಳ್ಳಬಾರದು. ರಾಮ ಮಂದಿರವನ್ನ ರಾಜಕೀಯವಾಗಿ ಬಳಸಿಕೊಳ್ಳಬಾರದು ಅಂತ ಮೊದಲ ಬಾರಿಗೆ ರಾಮ ಮಂದಿರದ ಬಗ್ಗೆ ರಾಹುಲ್ ಮಾತನಾಡಿದ್ರು. ಲೂಸ್ಮಾದ ಯೋಗಿ ಅಭಿನಯದ ಬಹುನಿರೀಕ್ಷಿತ ಲಂಬೋದರ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ. ಕೃಷ್ಣರಾಜನ್ ನಿರ್ದೇಶನದಲ್ಲಿ ಮೂಡಿಬರ್ತಿರುವ ಚಿತ್ರಕ್ಕೆ ವಿಶ್ವೇಶ್ವರ ಪಿ ಮತ್ತು ರಾಘವೇಂದ್ರ ಭಟ್ ಬಂಡವಾಳ ಹೂಡಿದ್ದಾರೆ. ಇನ್ನು ಚಿತ್ರಕ್ಕೆ ಕಾರ್ತಿಕ್ ಶರ್ಮಾ ಸಂಗೀತ ನೀಡಿದ್ದು, ಈ ಸಿನಿಮಾದಲ್ಲಿ ಆಕಾಂಕ್ಷ ನಾಯಕಿಯಾಗಿದ್ದಾರೆ. ಅಚ್ಯುತ್ ಕುಮಾರ್, ಭೂಮಿಕಾ ಶೆಟ್ಟಿ, ಧರ್ಮಣ್ಣ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ.